ಅಕ್ಷಯ ತೃತೀಯ ಹಬ್ಬದ ಮಹತ್ವ. ಒಂದು ಕಾಲದಲ್ಲಿ, ದ್ವಾಪರ ಯುಗದಲ್ಲಿ, ಬಡ ಬ್ರಾಹ್ಮಣನಾದ ಸುದಾಮನ ಜೀವನ ತುಂಬಾ ಸಂಕಷ್ಟಗಳಿಂದ ಕೂಡಿತ್ತು. ಅವನ ಮನೆಯಲ್ಲಿ ಆಹಾರವೂ ಸಿಗದ ದಿನಗಳು ಇದ್ದವು. ಆದರೆ ಅವನ ಮನಸ್ಸು ಮಾತ್ರ ಸದಾ ಭಗವಂತನ ಭಕ್ತಿಯಿಂದ ತುಂಬಿಕೊಂಡಿತ್ತು. ಅವನ ಹೆಂಡತಿ ಒಂದು ದಿನ ದುಃಖದಿಂದ ಕೇಳಿದಳು, ನೀನು ಹೇಳ್ತಿರೋ ನಿನ್ನ ಬಾಲ್ಯದ ಸ್ನೇಹಿತ ಶ್ರೀಕೃಷ್ಣ ಈಗ ದ್ವಾರಕೆಯ ರಾಜನಾಗಿದ್ದಾನೆ ಅಲ್ವಾ? ಅವನ ಬಳಿ ಹೋಗಿ ಸಹಾಯ ಕೇಳಬಾರದೆ? ಸುದಾಮನು ಮೊದಲು ಹಿಂಜರಿದನು. ಸ್ನೇಹವನ್ನು ಹಣಕ್ಕಾಗಿ ಬಳಸುವುದು ಸರಿಯಲ್ಲ ಎಂದು ಅವನು ಹೇಳಿದನು. ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಕೊನೆಗೆ ಹೋಗಲು ನಿರ್ಧರಿಸಿದನು. ಹೋಗುವಾಗ ಕೊಡುಗೆಯಾಗಿ ಏನಾದರೂ ತೆಗೆದುಕೊಂಡು ಹೋಗಬೇಕು ಅನ್ನಿಸಿತು. ಮನೆಯಲ್ಲಿದ್ದ ಅಲ್ಪವಾದ ಅವಲಕ್ಕಿಯನ್ನು ಕಟ್ಟಿ ಅದನ್ನೇ ತನ್ನ ಸ್ನೇಹಿತನಿಗೆ ಕೊಡುಗೆಯಾಗಿ ತೆಗೆದುಕೊಂಡು ಹೊರಟನು. ದ್ವಾರಕೆಗೆ ತಲುಪಿದಾಗ ಅರಮನೆ ಬಾಗಿಲಲ್ಲಿ ಅವನನ್ನು ಯಾರೂ ಗುರುತಿಸಲಿಲ್ಲ. ಆದರೆ ಒಳಗೆ ಇದ್ದ ಶ್ರೀಕೃಷ್ಣ ಅವನ ಆಗಮನವನ್ನು ತಿಳಿದು ತಕ್ಷಣ ಓಡಿಬಂದು ಅವನನ್ನು ಆತ್ಮೀಯವಾಗಿ ಅಪ್ಪಿಕೊಂಡನು. ರಾಜನಾಗಿದ್ದರೂ ತನ್ನ ಹಳೆಯ ಸ್ನೇಹಿತನನ್ನು ಕಂಡು ಕೃಷ್ಣನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ಸುದಾಮನ ಕಾಲು ತೊಳೆಯುತ್ತಾ, ನೀನು ಬಂದಿದ್ದು ನನ್ನ ಭಾಗ್ಯ ಎಂದು ಹೇಳಿದರು. ಸುದಾಮನಿಗೆ ಕೃಷ್ಣನ ಅರಮನೆಯಲ್ಲಿ ಸಕಲ ಮರ್ಯಾದೆಯಿಂದ ಉಪಚಾರಿಸಲಾಯಿತು. ತನ್ನ ಮುಂದೆ ಇದ್ದ ವಿವಿಧ ಭಕ್ಷ್ಯ ಕಂಡು ತಾನು ತಂದಿದ್ದ ಅವಲಕ್ಕಿಯನ್ನು ಮುಚ್ಚಿಟ್ಟಿದ್ದನು. ಆದರೆ ಕೃಷ್ಣನು ಅದನ್ನು ನೋಡಿ, ನನ್ನ ಅತ್ತಿಗೆ ನನಗೋಸ್ಕರ ಏನೂ ಕಳುಹಿಸಿದ್ದಾಳೆ ಅನ್ಸುತ್ತೆ ಅಂತ ಹೇಳಿ ಸಂತೋಷದಿಂದ ಅದನ್ನು ತೆಗೆದುಕೊಂಡು ತಿನ್ನಲು ಆರಂಭಿಸಿದನು. ಇದು ನನಗೆ ಅಮೃತದಂತೆ ಎಂದು ಹೇಳಿದರು. ಸುದಾಮನು ಸಹಾಯ ಕೇಳಲು ಬಂದಿದ್ದರೂ ಕೃಷ್ಣನ ಪ್ರೀತಿಯನ್ನು ಕಂಡು ಮಾತು ಬರಲಿಲ್ಲ. ಕೆಲವು ದಿನಗಳ ನಂತರ ಅವನು ಮನೆಗೆ ಹಿಂತಿರುಗಿದನು, ಯಾವುದೇ ಸಹಾಯ ಕೇಳದೆ. ಆದರೆ ಮನೆಗೆ ಬಂದಾಗ ಅವನು ಅಚ್ಚರಿಪಟ್ಟನು. ಅವನ ಹಳೆಯ ಹಾಳಾದ ಮನೆ ಬದಲಾಗಿ ದೊಡ್ಡ ಅರಮನೆ ನಿಂತಿತ್ತು. ಅವನ ಹೆಂಡತಿ ರಾಜಕುಮಾರಿಯಂತೆ ಕಾಣುತ್ತಿದ್ದಳು. ಎಲ್ಲೆಲ್ಲೂ ಸಂಪತ್ತು ತುಂಬಿಕೊಂಡಿತ್ತು. ಅದು ಕೃಷ್ಣನ ಕೃಪೆ, ಸ್ನೇಹದ ಸತ್ಯತೆ ಮತ್ತು ಭಕ್ತಿಯ ಶುದ್ಧತೆಗೆ ದೊರೆತ ಫಲ. ಇದೇ ದಿನವನ್ನು ಜನರು ಅಕ್ಷಯ ತೃತೀಯ ಎಂದು ಆಚರಿಸುತ್ತಾರೆ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದದ್ದು. ಈ ದಿನದಲ್ಲಿ ಮಾಡಿದ ಪುಣ್ಯ, ದಾನ, ಜಪ ಎಲ್ಲವೂ ಅನಂತ ಫಲ ನೀಡುತ್ತದೆ ಎಂದು ನಂಬಿಕೆ. ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ, ಮಹಾಭಾರತ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿ ಅತಿಥಿಗಳಿಗೆ ಊಟ ಕೊಡಲು ಸಂಕಷ್ಟವಾಗುತ್ತಿತ್ತು. ಆಗ ವ್ಯಾಸಮುನಿ ಅವರ ಬಳಿ ಬಂದು, ಕೃಷ್ಣನನ್ನು ಸ್ಮರಿಸು ಎಂದರು. ದ್ರೌಪದಿ ಭಕ್ತಿಯಿಂದ ಕೃಷ್ಣನನ್ನು ಕರೆಯುತ್ತಿದ್ದಂತೆ ಕೃಷ್ಣನು ಪ್ರತ್ಯಕ್ಷನಾದನು. ಅವನು ಅವಳ ಪಾತ್ರೆಯಲ್ಲಿ ಉಳಿದಿದ್ದ ಅಲ್ಪ ಆಹಾರವನ್ನು ತಿಂದನು. ಅದರಿಂದ ಅಕ್ಷಯ ಪಾತ್ರೆಯೂ ದೊರಕಿತು. ಅದರಲ್ಲಿರುವ ಆಹಾರ ಎಂದಿಗೂ ಮುಗಿಯದಂತೆ ಆಯಿತು. ಈ ಘಟನೆ ಕೂಡ ಅಕ್ಷಯ ತೃತೀಯದ ಮಹತ್ವವನ್ನು ತೋರಿಸುತ್ತದೆ. ಇಂದಿಗೂ ಜನರು ಈ ದಿನದಲ್ಲಿ ಚಿನ್ನವನ್ನು ಖರೀದಿಸುವುದು, ದಾನ ಮಾಡುವುದು, ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಎಲ್ಲವೂ ಶುಭಕರ ಎಂದು ನಂಬುತ್ತಾರೆ. ಅಕ್ಷಯ ತೃತೀಯವು ನಮಗೆ ಹೇಳುವುದು ಏನೆಂದರೆ, ಸತ್ಯ, ಸ್ನೇಹ, ಶುದ್ಧ ಭಕ್ತಿ ಮತ್ತು ನಿಸ್ವಾರ್ಥ ಮನಸ್ಸಿದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ. ಇಂತಹ ಇಂಟ್ರೆಸ್ಟಿಂಗ್, ಪೌರಾಣಿಕ ಹಾಗೂ ನೀತಿ ಸಾರುವ, ಮಕ್ಕಳಿಗೆ ಹೇಳಿಕೊಡುವಂತಹ ಕಥೆಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.